ಇಂದು ನಾನು ಉತ್ತರ ಕರ್ನಾಟಕದ ವಿಶೇಷ ಬದನೆಕಾಯಿ ಭರ್ತಾ ಮಾಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡದಾದ ಬದನೆಕಾಯಿಯನ್ನು ಒಲೆಯ ಮೇಲೆ ಸುಟ್ಟು ಮಾಡುವ ಖಾದ್ಯವೇ ಬದನೆಕಾಯಿ ಭರ್ತಾ. ಇದು ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲದೆ ಮಾಡುವ ವಿಧಾನ ಕೂಡ ತುಂಬ ಸರಳವಾಗಿದೆ. ಹಾಗಾದರೆ ತಡಬೇಕೆ, ಬನ್ನಿ ಈ ಬದನೆಕಾಯಿ ಭರ್ತಾ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬದನೆಕಾಯಿ ಭರ್ತಾ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ದಪ್ಪ ಬದನೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಈ ಎಣ್ಣೆ ಏನಕ್ಕೆ ಹಚ್ತಾ ಇದ್ದೀನಿ ಅಂದರೆ ಸುಟ್ಟ ಮೇಲೆ ಸಿಪ್ಪೆ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ, ಹಾಗಾಗಿ ಎಣ್ಣೆ ಹಚ್ತಾ ಇದ್ದೀನಿ. ನಾನು ಈ ಬದನೆಕಾಯಿಗೆ ಒಂದೊಂದು ಹೋಲ್ ಮಾಡ್ತಾ ಇದ್ದೀನಿ. ಹೋಲ್ ಏನಕ್ಕೆ ಅಂದರೆ ಇದು ಬೇಯಬೇಕಾದ್ರೆ ಉಬ್ಬಿ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಚುಚ್ಚು ಮಾಡೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ಚೆನ್ನಾಗಿ ಬೇಯುತ್ತೆ ಒಳಗಡೆ. ಹಾಗಾಗಿ ಈ ಥರ ಹೋಲ್ ಮಾಡಿ ಸುಟ್ಕೊಂಡ್ರೆ ಸಿಡಿಯೋದು ಇಲ್ಲ ಮತ್ತು ಈಕ್ವಲ್ ಆಗಿ ಎಲ್ಲ ಕಡೆ ಕೂಡ ಒಳಗಡೆ ಬೇಯುತ್ತೆ. ನಾನು ಇದನ್ನು ಜೋರು ಉರಿಯಲ್ಲಿ ಇಟ್ಕೊಂಡು ಮೇಲೆ ಹಸಿ ಇಲ್ದಿರೋ ಥರ ಚೆನ್ನಾಗಿ ಇದನ್ನು ಸುಡಬೇಕು. ಸುಟ್ಟಿದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ಇದ್ರ ಸಿಪ್ಪೆ ಓಪನ್ ಆಗುತ್ತೆ. ಒಳಗಡೆ ಎಲ್ಲ ಬೆಂದಾಗ ಮಾತ್ರ ಸಿಪ್ಪೆ ಓಪನ್ ಆಗುತ್ತೆ, ಆವಾಗ ಇದು ಚೆನ್ನಾಗಿ ಸುಟ್ಟಿದೆ ಅಂತ ಅರ್ಥ. ನಾನು ಪೂರ್ತಿ ಸುಟ್ಟ ಮೇಲೆ ತೋರಿಸ್ತೀನಿ ನೋಡಿ. ಈಗ ಸುಟ್ಟಿದೆ ಪೂರ್ತಿಯಾಗಿ, ಈ ಥರ ಎಲ್ಲ ಓಪನ್ ಆಗಬೇಕು, ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ. ಇದು ಒಲೆಯಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಗ್ಯಾಸ್ ಮೇಲ್ಗಿಂತಲೂ ಒಲೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಂಕಿಯಲ್ಲಿ ಸುಟ್ಟರೆ. ನೋಡಿ ಇಲ್ಲೆಲ್ಲ ಓಪನ್ ಆಗಿದೆ. ಈಗ ಇದನ್ನ ತುಪ್ಪನ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ತೆಗೆದು ಕಪ್ಪಗಿಲ್ಲದೆ ಇರೋ ಥರ ನಾವು ಇದನ್ನ ಮೇಲಿರೋ ಸಿಪ್ಪೆನೆಲ್ಲ ನಾವು ನೀಟಾಗಿ ತೆಗಿಬೇಕಾಗತ್ತೆ. ನೋಡಿ ಸುಟ್ಟಿರೋದನ್ನೆಲ್ಲ ಈ ಥರ ನಾವು ಇದನ್ನ ಸಪ್ರೇಟ್ ಮಾಡ್ಕೋಬೇಕು. ಕಪ್ಪಗೆಲ್ಲ ಬಿಡಕ್ಕೆ ಹೋಗಬಾರ್ದು. ಅದು ಕಪ್ಪಗೆ ಬಾಯಿಗೆ ಬಂದರೆ ಸ್ವಲ್ಪ ಕಹಿ ಅನಿಸುತ್ತೆ, ಹಾಗಾಗಿ ನೀಟಾಗಿ ಇದನ್ನೆಲ್ಲ ತೆಗೆದು ಬಿಡಬೇಕು. ತೀರ ಜಾಸ್ತಿ ಸುಟ್ರು, ಆ ಥರ ಸಿಪ್ಪೆ ಓಪನ್ ಆದಾಗ ಸುಟ್ರು ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಾವು ಕರೆಕ್ಟಾಗಿ ಆ ಸಿಪ್ಪೆ ಓಪನ್ ಆಗ್ತಿದ್ದಂಗೆ ಅದನ್ನು ತೆಗೆದು ಬಿಡಬೇಕು. ಇದು ಸ್ವಲ್ಪ ಎಳೆ ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ಈಗ ನೋಡಿ ಈ ಥರ ಕಟ್ ಮಾಡಿ ಸ್ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ಎಳೆ ಬರೋದಿಲ್ಲ, ಹಾಗಾಗಿ ನಾನು ಇದನ್ನು ಎಲ್ಲ ಕಟ್ ಮಾಡಿದ್ದೀನಿ. ಕಲ್ಲಲ್ಲಿ ಕುಟ್ಟು ಮಾಡೋರಾದರೆ ಸ್ವಲ್ಪ ಇದನ್ನು ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ಬೆಳ್ಳುಳ್ಳಿ ಇದಕ್ಕೆ ಹಾಕಿ ಕಲ್ಲಲ್ಲಿ ಕುಟ್ಟಬೇಕಾದ್ರೂ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈ ಮೆಂತ್ಯ ಕಾಳು ಹಾಕೋದ್ರಿಂದ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ. ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಸ್ವಲ್ಪ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಅದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಅದು ಹಸಿಯಾಗಿ ಸ್ವಲ್ಪ ಇದ್ದರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಸಿಮೆಣಸಿನ್ಕಾಯಿನೂ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ಕೆ. ನೋಡಿ ಈಗ ಇದು ಫ್ರೈ ಆಗಿದೆ. ಇದು ಸ್ವಲ್ಪ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೋತೀನಿ, ಯಾಕಂದರೆ ಅದು ಅಷ್ಟು ನೀಟಾಗಿ ಸ್ಮ್ಯಾಶ್ ಆಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಇದು ಸ್ಮ್ಯಾಶರಿಂದ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿನ ಹಾಕೋಬಹುದು. ಅದು ಸಣ್ಣದಾಗಿ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಇದಕ್ಕೆ. ನೋಡಿ ಇದು ಜಸ್ಟ್ ಒಂದು ನಿಮಿಷ ನಾನು ಇದನ್ನು ಫ್ರೈ ಮಾಡಿ ಈಗ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ.
ಇದಕ್ಕೆ ನಾನು ಹುಳಿಗೆ 1 ಟೊಮೆಟೊ ಹಾಕ್ತಾ ಇದ್ದೀನಿ. ಅದು ಚಿಕ್ಕ ಸೈಜು ಟೊಮೆಟೊ ಜಾಸ್ತಿ ಹಾಕೋಬೇಡಿ, ಅಷ್ಟು ಚೆನ್ನಾಗಿರಲ್ಲ ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ. ಟೊಮೆಟೊ ಕೂಡ ಏನು ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಜಾಸ್ತಿ ಫ್ರೈ ಆದರೆ ಹಾಗೆ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊ ಬಾಯಿಗೆ ಸಿಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ಸ್ಮ್ಯಾಶ್ ಮಾಡಿರೋ ಬದನೆಕಾಯಿ, ಸುಟ್ಟಿರೋ ಬದನೆಕಾಯಿ ಹಾಕ್ತಾ ಇದ್ದೀನಿ. ಯಾವಾಗಲೂ ಬದನೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಿಂತಲೂ ಈ ಥರ ಒಂದು ಸಲ ಮಾಡಿ ನೋಡಿ. ಇದು ಚಪಾತಿಗೆ ತಿನ್ಬೋದು, ಜೋಳದ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕೋಬೇಕಾಗತ್ತೆ. ಸ್ವಲ್ಪ ನಾನು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಡಿ, ನೀರು ಬಿಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದೆಲ್ಲ ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬದನೆಕಾಯಿ ಭರ್ತಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ದಪ್ಪ ಸೈಜ್ದು ಒಂದು ಬದನೆಕಾಯಿ, 2 ರಿಂದ 3 ಹಸಿಮೆಣಸಿನಕಾಯಿ, 4 ರಿಂದ 5 ಬೆಳ್ಳುಳ್ಳಿ ಹೆಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, 1 ಮೀಡಿಯಮ್ ಸೈಜ್ದು ಈರುಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.